ನಂಬಿದೆ, ಶ್ರೀ ಛಾಯಾತನಯ ನಿನ್ನ ನಂಬಿದೆ. ಶನಿದೇವನ ನಿನ್ನ ನಂಬಿದೆ, ಶ್ರೀ ಛಾಯಾತನಯ ನಿನ್ನ ನಂಬಿದೆ. ಶ್ರೀ ನೀಲಾರಮಣ ನಿನ್ನ ನಂಬಿದೆ. ಜಗದೊಡೆಯ ನೀನೇ ಅಲ್ಲವೇ, ಮೂ ಜಗದೆಲ್ಲ ನಿನ್ನದೇ ಅಲ್ಲವೇ. ಜಗದೊಡೆಯ ನೀನೇ ಅಲ್ಲವೇ, ಮೂ ಜಗದೆಲ್ಲ ನಿನ್ನದೇ ಅಲ್ಲವೇ. ನೋವು ನಲಿವು ನೀನಲ್ಲವೇ, ನಮ್ಮ ಈ ತನುವ ಪ್ರಾಣ ನೀನಲ್ಲವೇ. ನೋವು ನಲಿವು ನೀನಲ್ಲವೇ, ನಮ್ಮ ಈ ತನುವ ಪ್ರಾಣ ನೀನಲ್ಲವೇ. ಶನಿದೇವನ ನಿನ್ನ ನಂಬಿದೆ, ಶ್ರೀ ಛಾಯಾತನಯ ನಿನ್ನ ನಂಬಿದೆ. ಶ್ರೀ ನೀಲಾರಮಣ ನಿನ್ನ ನಂಬಿದೆ. ನೀನಲ್ಲವೇ, ಈ ಬಾಳ ಸೂತ್ರವು ನಿನ್ನದಲ್ಲವೇ. ಬಾಳ ನಾವಿಕ ನೀನಲ್ಲವೇ, ಈ ಬಾಳ ಸೂತ್ರವು ನಿನ್ನದಲ್ಲವೇ. ಸುಳಿಯಲಿ ಮುಳುಗಿಹೆವು ದೇವನೇ, ನಮ್ಮ ನೆತ್ತಿ ಕಾಪಾಡಯ್ಯ ದೇವನೇ. ಸುಳಿಯಲಿ ಮುಳುಗಿಹೆವು ದೇವನೇ, ನಮ್ಮ ನೆತ್ತಿ ಕಾಪಾಡಯ್ಯ ದೇವನೇ. ಶನಿದೇವನ ನಿನ್ನ ನಂಬಿದೆ, ಶ್ರೀ ಛಾಯಾತನಯ ನಿನ್ನ ನಂಬಿದೆ. ಶ್ರೀ ನೀಲಾರಮಣ ನಿನ್ನ ನಂಬಿದೆ. ಯಾರಿಲ್ಲ ನಮಗೆ, ನಿನ್ನ ನಾಮ ಒಂದೇ ಸ್ವಾಮಿ ನಮಗೆ ಕೊನೆಗೆ. ನಿನ್ನ ಹೊರತು ಯಾರಿಲ್ಲ ನಮಗೆ, ನಿನ್ನ ನಾಮ ಒಂದೇ ಸ್ವಾಮಿ ನಮಗೆ ಕೊನೆಗೆ. ನಿನ್ನ ಭಕ್ತಿ ಪುಣ್ಯ ಬರುವುದೆಮ್ಮ ಜೊತೆಗೆ, ನಿನ್ನ ಒಲವಿದ್ದರೆ ನರಕವಿಲ್ಲ ನಮಗೆ. ನಿನ್ನ ಭಕ್ತಿ ಪುಣ್ಯ ಬರುವುದೆಮ್ಮ ಜೊತೆಗೆ, ನಿನ್ನ ಒಲವಿದ್ದರೆ ನರಕವಿಲ್ಲ ನಮಗೆ. ಶನಿದೇವನ ನಿನ್ನ ನಂಬಿದೆ, ಶ್ರೀ ಛಾಯಾತನಯ ನಿನ್ನ ನಂಬಿದೆ. ಶ್ರೀ ನೀಲಾರಮಣ ನಿನ್ನ ನಂಬಿದೆ. ಸತ್ಯವೆಂಬುದೇ ನೀನಲ್ಲವೇ, ಸದ್ಭಕ್ತಿಯ ಪಥ ನೀನಲ್ಲವೇ. ಸತ್ಯವೆಂಬುದೇ ನೀನಲ್ಲವೇ, ಸದ್ಭಕ್ತಿಯ ಪಥ ನೀನಲ್ಲವೇ. ಸತ್ಯಮೂರ್ತಿ ಶ್ರೀ ಶನಿ ಮಹಾದೇವ, ಮುಕ್ತಿಗೆ ನೀನೆ ದಾರಿ ಅಲ್ಲವೇ. ಸತ್ಯಮೂರ್ತಿ ಶ್ರೀ ಶನಿ ಮಹಾದೇವ, ಮುಕ್ತಿಗೆ ನೀನೆ ದಾರಿ ಅಲ್ಲವೇ. ಶನಿದೇವನ ನಿನ್ನ ನಂಬಿದೆ, ಶ್ರೀ ಛಾಯಾತನಯ ನಿನ್ನ ನಂಬಿದೆ. ಶನಿದೇವನ ನಿನ್ನ ನಂಬಿದೆ, ಶ್ರೀ ಛಾಯಾತನಯ ನಿನ್ನ ನಂಬಿದೆ. ಶ್ರೀ ನೀಲಾರಮಣ ನಿನ್ನ ನಂಬಿದೆ. ಶ್ರೀ ನೀಲಾರಮಣ
ನಿನ್ನ ನಂಬಿದೆ. ಓಂ ಗುರುಭ್ಯೋ ನಮಃ. ಹರಿ ಓಂ. ಅಂದ್ರಳ್ಳಿ ಗ್ರಾಮ, ಬೂದಗಿರಿ ಪೋಸ್ಟು, ದೇವನಹಳ್ಳಿ ತಾಲೂಕು. ಅಂದ್ರಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಶನೇಶ್ವರನ ಜಾತ್ರಾ ಮಹೋತ್ಸವ 34 ವರ್ಷದ ಒಂದು ಪ್ರಯುಕ್ತ. ಈ ಪ್ರಯುಕ್ತದಲ್ಲಿ 7, 8, 9 ವಿಶೇಷವಾದ ಒಂದು ಕಾರ್ಯಕ್ರಮಗಳು. 7 ಅಂದರೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ವಜಾರೋಹಣ, ಗಂಗೆ ಪೂಜೆ, ಮತ್ತು ಗ್ರಾಮ ದೇವತೆ ಆಗಿರುವಂಥ ಮಹೇಶ್ವರಮ್ಮ ಪೂಜೆ, ಮತ್ತು ದೀಪೋತ್ಸವ. ಅಂದ್ರಳ್ಳಿ, ಇತ್ರಳ್ಳಿ ಗೇಟು ದೀಪೋತ್ಸವ, ಮತ್ತು ದುರ್ಗಾದೇವಿ ಮತ್ತು ಕಾಟೇರಮ್ಮ ವಿಶೇಷವಾದ ಒಂದು ಮೆರವಣಿಗೆಯಿಂದ ದೀಪೋತ್ಸವ ಕರ್ಕೊಂಡು ಬಂದು ಶುಕ್ರವಾರ ದಿವಸ ಪ್ರತಿಷ್ಠಾಪನೆ ಮಾಡಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ 7ನೇ ತಾರೀಕು ಮುಗೀತದೆ. 8ನೇ ತಾರೀಕು ಬೆಳಗ್ಗೆ 3 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಶನೇಶ್ವರನಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ತೈಲಾಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ. 8 ಗಂಟೆಗೆ ಸ್ಥಾನದ ಒಂದು ದೇವರುಗಳ ಪ್ರಧಾನ ಹೋಮ ಪೂರ್ಣಾವತಿ. ಮಧ್ಯಾಹ್ನ 1 ಗಂಟೆಗೆ ಬ್ರಹ್ಮಯ್ಯ ಗುರೂಜಿಗಳಾಗಿರುವಂಥ ಉತ್ನಳ್ಳಿ ಬ್ರಹ್ಮಯ್ಯ ಗುರೂಜಿಗಳಾಗಿರುವಂಥ ಅವರ ಅಮೃತಾಸ್ತದಿಂದ ಬ್ರಹ್ಮರಥೋತ್ಸವ ಚಾಲನೆ. ಅಲ್ಲಿ 108 ಕಳಸೋತ್ಸವ, ಕೀಲು ಕುದುರೆ, ವಾದ್ಯಗೋಷ್ಠಿ, ಪಾನಕ, ಮಜ್ಜಿಗೆ ಮತ್ತು ವಿವಿಧ ಕಾರ್ಯಕ್ರಮಗಳ ಒಂದು ಸಮಾಗಮವೇ ಅಲ್ಲಿ ಸೃಷ್ಟಿಯಾಗಿರ್ತದೆ. ಮತ್ತು 6 ಗಂಟೆಗೆ ಸಪ್ತಮಾತೆಯರ ಒಂದು ಪಲ್ಲಕ್ಕಿಗಳು, 7 ಹೆಣ್ಣು ದೇವರುಗಳ ಪಲ್ಲಕ್ಕಿ ಆಗ್ತದೆ. ಮತ್ತು 8 ಗಂಟೆಗೆ ಕುರುಕ್ಷೇತ್ರ ನಾಟಕ ಇರ್ತದೆ. 8 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಅಗ್ನಿಕುಂಡ ಪ್ರವೇಶ. ಅಗ್ನಿಕುಂಡ ಪ್ರವೇಶ ಆಗ್ತಾ ಇದ್ದಂಗೆ ಕರಗ ಮಹೋತ್ಸವ. ಕರಗ ಮಹೋತ್ಸವ ಅಂದರೆ ತುಂಬ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಕರಗ ಮಹೋತ್ಸವ. ಆಮೇಲೆ ಅಂದ್ರಳ್ಳಿ, ಇತ್ರಳ್ಳಿ ಗೇಟು ಹೋಗಿ ಬರುವಂಥ ಒಂದು ಕಾರ್ಯಕ್ರಮ ಇರ್ತದೆ. 10 ಗಂಟೆಯಿಂದ 11 ಗಂಟೆಗೆ ಶುಭ ಮುಹೂರ್ತದಲ್ಲಿ 101 ಮದುವೆ. ಈ ಕಾರ್ಯಕ್ರಮಗಳೆಲ್ಲ ಮುಗಿಯೋಷ್ಟೊತ್ತಿಗೆ 3 ಗಂಟೆ ಆಗಿರ್ತದೆ. ಮತ್ತು ಸಾಯಂಕಾಲ ಭಾನುವಾರ 6 ಗಂಟೆಗೆ ರಸ ಸಂಜೆ ಕಾರ್ಯಕ್ರಮ ಅಂದರೆ ವಾದ್ಯಗೋಷ್ಠಿ, ಆರ್ಕೆಸ್ಟ್ರಾ ಇರ್ತದೆ. ಆರ್ಕೆಸ್ಟ್ರಾ ಇದ್ದು ಸೋಮವಾರ ಬೆಳಗ್ಗೆ ಸ್ವಾಮಿ ಸೂರ್ಯದೇವ ಉದಯ ಆಗುವಂಥ ಸಂದರ್ಭದಲ್ಲಿ ಆ ನಮ್ಮಪ್ಪ ದೇವರಿಗೆ ನೈವೇದ್ಯವನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಕೊಟ್ಟು ಸಂಪೂರ್ಣವಾದ ಈ ಕಾರ್ಯಕ್ರಮಗಳಿಗೆಲ್ಲವೂ ಮಹಾಮಂಗಳಾರತಿವಂಥ ಒಂದು ಶುಭ ಮುಹೂರ್ತವನ್ನು ಸಿದ್ಧ ಮಾಡಿಕೊಂಡಿರ್ತೀವಿ. ಈ ಒಂದು ವರ್ಷದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಸಾವಿರಾರು ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಬಂದು 3 ದಿವಸಗಳ ಅನ್ನದಾಸೋಹ ನಡೆದು ಸಾವಿರಾರು ಜನ ಊಟ ಮಾಡಿ ಶ್ರೀ ಶನೇಶ್ವರ, ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಪಡೆದುಕೊಂಡು ಹೋಗಿರ್ತಾರೆ. ಇಷ್ಟು ಹೇಳೋಕ್ಕೆ ಧರ್ಮದರ್ಶಿಗಳಾಗಿರುವಂಥ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಂ ಗುರು ಶನೇಶ್ವರಾಯ. ನಮ್ಮದು ಸ್ವಂತ ಕೋಲಾರ ಒಳಲೆ ಬಸವರು. ಬಟ್ ನಾನಿರೋದು ಹೊಸಕೋಟೆಯಲ್ಲಿ ಇದ್ದೀನಿ. ನಾನು ಇಲ್ಲಿ ಬಂದು ಸೇವೆ 7 ವರ್ಷದಿಂದ ಮಾಡ್ತಾಯಿದ್ದೀನಿ. ಶನಿವಾರ ಬಂದು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀನಿ. ಇಲ್ಲಿ ಭೂಪೂಜೆ ಬಂದವರು ಧರ್ಮಾಧ್ಯಕ್ಷ ಕಾರ್ಯಾಗಿದ್ದಾರೆ. ಅವರು ಈ ಶನೇಶ್ವರ ಪೂಜೆ ನಡೆಸ್ಕೊಂಡು ಇಲ್ಲಿ ಬರೋ ಭಕ್ತಾದಿಗಳಿಗೆ ಒಳ್ಳೆಯ ಉತ್ತರವನ್ನು ಕೊಟ್ಟು ಒಳ್ಳೆಯವರಿಗೆ ಆಶೀರ್ವಾದ ಮಾಡಿ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಹೊರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಬಂದು ಶನೇಶ್ವರ ಬಂದು ಸಾಕ್ಷಾತ್ ಶನೇಶ್ವರ ಬಂದು ಇಲ್ಲಿ ನೆಲೆಸಿದ್ದಾರೆ. ಅವರು ನಮ್ಮ ಬೇರೆ ಕಡೆಲ್ಲ ಎಲ್ಲೆಲ್ಲೋ ದೇವಸ್ಥಾನ ಹೋಗ್ತೀವಿ, ಈ ಥರ ಪುಣ್ಯಕ್ಷೇತ್ರ ಇಲ್ಲಿ ಸಿಗಲ್ಲ. ಇಲ್ಲಿ ಬಂದರೆ ನಮ್ಮಯ್ಯೇ ಒಂಥರ ಜುಂಜುಮ ಅನ್ಸುತ್ತೆ. ಅಂದರೆ ಇಲ್ಲಿ ಸಾಕ್ಷಾತ್ ಶನೇಶ್ವರ ಬಂದು ಇಲ್ಲಿ ನೆಲೆಸಿದ್ದಾರೆ. ಹಂಗಾಗ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲಿಂದ ಬರ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲ ಸಕ್ಸಸ್ ಆಗಿದ್ದಾರೆ. ಬಟ್ ಯಾರಂತೂ ಫೇಲ್ ಆಗಿದೆ. ಈ ದೇವರನ್ನ ನಂಬಿ ಬಂದರೆ ಅವರಿಗೆ ಒಳ್ಳೆ ಅನುಕೂಲ, ಒಳ್ಳೆ ರೀತಿಯಲ್ಲಿ ಅವರು ಅವ್ರಿಗೆ ಒಳ್ಳೆಯದಾಗುತ್ತೆ. ಪುಣ್ಯ ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿಗೆ ನಾನು ಬರ್ತಿರೋದು 2ನೇ ವರ್ಷ. ಈ ವೇದಿಕೆಗೆ ಕಾಲಿಡೋದಕ್ಕೆ ಸಾಕಷ್ಟು ಜನ ಪುಣ್ಯಾತ್ಮರು ಕಾರಣ. ಶಂಕರೇಗೌಡರಾಗಿರ್ಬೋದು, ರಮೇಶ್ ಅಣ್ಣವರಾಗಿರ್ಬೋದು, ನಮ್ಮ ಉಡಿ ಚಿನ್ನಣ್ಣವರಾಗಿರ್ಬೋದು, ಹಾಗೆ ಕ್ಷೇತ್ರದ ಧರ್ಮಾಧಿಕಾರಿಗಳು, ಧರ್ಮದರ್ಶಿಗಳು, ಸಾವಿರಾರು ಜನಕ್ಕೆ ಅನ್ನ ಹಾಕುವಂತ ಪುಣ್ಯಾತ್ಮರು. ಇನ್ನು ವೇದಿಕೆ ಮೇಲೆ ಸಾಕಷ್ಟು ಜನ
ಗಣ್ಯ ವ್ಯಕ್ತಿಗಳಿದ್ದಾರೆ. ಆ ಗಣ್ಯ ವ್ಯಕ್ತಿಗಳ ಮಧ್ಯದಲ್ಲಿ ಒಬ್ಬ ಸಣ್ಣ ಸೇವಕನನ್ನ ತಂದು ಕೂರಿಸಿದ್ದಾರೆ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ನೀವೇ ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ಇವರೆಲ್ಲರಿಗೂ ಕೂಡ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಪ್ ಮಾಡಿ ದಯವಿಟ್ಟು. ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡಿಬೇಕು ಅಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹಕಾರ ಸಪೋರ್ಟ್ ಮುಖ್ಯವಾಗಿ ಬೇಕಾಗತ್ತೆ. ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ವರ್ಷದಿಂದ ವರ್ಷಕ್ಕೆ ತುಂಬಾ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಮಾಡುವಂತ ಶಕ್ತಿಯ ಭಗವಂತ ಶನೇಶ್ವರ ಸ್ವಾಮಿ ಅವರು ಕರುಣಿಸ್ಲಿ. ಈಗ ಒಂದೆರಡು ವಿಚಾರಗಳನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅನಾಥಾಶ್ರಮಗಳು ಸಂಖ್ಯೆ ಯಾವ ರೇಂಜಿಗೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದೇವಸ್ಥಾನಗಳು ಕಟ್ಟೋರ ಸಂಖ್ಯೆ ಎಲ್ಲ ಕಮ್ಮಿಯಾಗಿ ಅನಾಥಾಶ್ರಮಗಳು ಕಟ್ಟೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹಳ ಬೇಜಾರು ಒಂದ್ ಕಡೆ ಆಗ್ತಾ ಇದೆ, ಖುಷಿ ಇನ್ನೊಂದ್ ಕಡೆ ಆಗ್ತಾ ಇದೆ. ಖುಷಿ ಯಾಕೆ ಆಗ್ತಿದೆ ಅಂದ್ರೆ ಕನಿಷ್ಠ ಪಕ್ಷ ರಸ್ತೆಯಲ್ಲಿ ಬಿಡ್ದಂಗೆ ನೋಡ್ಕೊಳಕ್ ಒಬ್ರು ಹುಡ್ತಾ ಇದಾರಲ್ಲ ಅಂತ ಖುಷಿ ಆಗ್ತಾ ಇದೆ. ಆದ್ರೆ ಅನಾಥಾಶ್ರಮಗಳು ಆಗ್ತಿರೋದ್ರಿಂದ ಯಾಕಪ್ಪ ತಂದೆ ತಾಯಿದ್ರಿಂದ ಮಕ್ಕಳು ನೋಡ್ಕೊಳ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅನಾಥಾಶ್ರಮಗಳಿದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದೆ ತಾಯಿನ ಬೀದಿ ಪಾಲ್ ಮಾಡಬೇಡಿ. ಯಾಕಂದ್ರೆ ಅನಾಥಾಶ್ರಮ ನಡೆಸುವಂಥವ್ರು ಯಾರೂ ಕೂಡ ಅಲ್ಲಿರ್ತಕ್ಕಂಥವ್ರನ್ನ ರಾಜನ್ ತರನೋ ರಾಣಿ ತರನೋ ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ನೀರು ಕೊಡ್ಬೋದು, ಮಲಗೋದಕ್ಕೆ ಅವಾಗ ಹಾಸಿಗೆ ಕೊಡ್ಬೋದು. ಬಿಟ್ರೆ ನೆಮ್ಮದಿನಾಗ ಯಾರ ಕೈಯಿಂದಲೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತನೇ ಕೊಡಬೇಕು, ಬಿಟ್ರೆ ಮಕ್ಕಳಿಂದನೇ ಸಾಧ್ಯ. ಸೊ ದಯವಿಟ್ಟು ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ನಮ್ಮ ಆಶ್ರಮದಲ್ಲಿ ಬರೋಬ್ಬರಿ ನಿರಾಶ್ರಿತರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇವ್ರ ಮಕ್ಕಳು ಅಂತ ನಾನು ಹೇಳ್ತಾ ಇರ್ತೀನಿ. 150 ಜನ ದೇವ್ರ ಮಕ್ಕಳಿದ್ದಾರೆ. ಪ್ರತಿದಿನ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಗೇಟ್ನೇ ನೋಡ್ಕೊಂಡು ಅಷ್ಟು ಜನ ಕಾಯ್ತಾ ಇರ್ತಾರೆ. ಯಾರಾದ್ರೂ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರ ಅಂತ ಒಂದಷ್ಟು ಜನ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಅದನ್ನೆಲ್ಲ ನೋಡ್ತಾ ಇದ್ರೆ ಮನುಷ್ಯ ಜನ್ಮ ಇದೆಯಲ್ಲ, ನನಗನ್ಸ್ದಂಗೆ ವರ್ಸ್ಟ್ ಜನ್ಮದಲ್ಲಿ ಮನುಷ್ಯ ಜನ್ಮನೇ ವರ್ಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ತಂದೆ ತಾಯಿ ನಮ್ಮನ್ನ ಜೀವನ ಕೊಟ್ಟು ಬೆಳೆಸಿರ್ತಾರೆ. 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ನಿಮ್ಮ ತಾಯಿ ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿರ್ತಾರೆ. ನೀವು ಹೊಟ್ಟೆಲಿದ್ದಾಗ ಎಷ್ಟು ಸರ್ತಿ ನಿಮ್ಮ ತಾಯಿ ಗೊತ್ತಿರ್ತೀರ ಅಂತ ನೆನಪಿದ್ಯಾ? ಗೊತ್ತಿಲ್ಲ. ಆದ್ರೂ ಕೂಡ ಆ ತಾಯಿಯ ನೋವನ್ನೆಲ್ಲ ಸಹಿಸ್ಕೊಂಡು 9 ತಿಂಗಳಾದ್ಮೇಲೆ ನಿಮ್ಗೆ ಜನ್ಮ ಕೊಡ್ತಾರೆ. ಆದ್ರೆ ವಯಸ್ಸಾಗೋರು ಅಂದ್ರೆ ವಯಸ್ಸು 25-30 ವರ್ಷ ಆಗೋವರೆಗೂ ತುಂಬಾ ಕಷ್ಟಪಟ್ಟು ಸಾಕಿದ್ರು ಕೂಡ ನೀವು ಕೊನೆಗೆ ತಂದೆ ತಾಯಿ ಎದೆಗೆ ಕಾಲಲ್ಲಿ ಒದಿತಿದ್ದೀರಾ ಅಂದ್ರೆ ನಿಮ್ಮಂತ ನಾಲಾಯಕ ಮಕ್ಕಳು ನಮ್ಮ ದೇಶದಲ್ಲಿ ಇರ್ಬೇಕಾ? ನೀವೇ ಹೇಳಿ. ಈ ಮಾತು ಎಲ್ರಿಗೂ ಅನ್ವಯಿಸೋದಿಲ್ಲ, ಯಾರು ತಪ್ಪಾಗಿ ಭಾವಿಸ್ಬೇಡಿ. ಯಾರು ತಂದೆ ತಾಯಿನ ಕಡೆಗಣಿಸಿ ಬೀದಿ ಪಾಲ್ ಮಾಡಿ ಒಂದು ತುತ್ತು ಅನ್ನ ಹಾಕದೆ ಕೊನೆಗಾಲಲ್ಲಿ ಸತ್ತಾಗ ಬಾಯಿಗೆ ನೀರು ಬಿಡಕ್ಕೂ ಬರಲ್ವಲ್ಲ ಅಂತ ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತೆ. ಇವತ್ತು ಬೇಜಾರಾಗೋದೇನಂದ್ರೆ ನಾನು ಅನಾಥಾಶ್ರಮ ಮಾಡ್ಬಿಟ್ಟಿದ್ದೀನಿ, 150 ಜನ ನೋಡ್ಕೊತಾ ಇದ್ದೀನಿ, ನಾನು ಗ್ರೇಟ್ ಅಂತ ಹೇಳ್ಕೊತಾ ಇಲ್ಲ. ಯಾಕೆ ಅಂದ್ರೆ ಇದು ಪ್ರತಿಯೊಬ್ಬ ಮಾನವನ ಕನ್ನಡಿಗನ ಕರ್ತವ್ಯ. ನಾನು ಒಬ್ಬ ಕನ್ನಡಿಗನಾಗಿ ಈ ಮಣ್ಣಲ್ಲಿ ಹುಟ್ಟಿರುವಂತ ಋಣವನ್ನ ತೀರಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಷ್ಟೇ.